ವಕೀಲರಾಗಿ ಹೋರಾಟ ಮಾಡೋವಾಗ ನಿಮ್ಮನ್ನೇ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಈಗ ನಾರ್ಮಲ್ ವ್ಯಕ್ತಿ ಆಗ್ಬೋದು ಇನ್ನೊಬ್ಬ ಆಗ್ಬೋದು ಯಾರೇ ಆಗಲಿ ನಾನು ಟೋಲ್ ಕಟ್ಟಲ್ಲಪ್ಪ ಟೋಲ್ ಕಟ್ಟಂಗಿಲ್ಲ ಹೈಕೋರ್ಟ್ ಆದೇಶ ಇದೆ ನಂಗೆ ಕಟ್ಟಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಸಾಮಾನ್ಯ ವ್ಯಕ್ತಿ ಒಂದೊಂದು ಸ್ಕ್ಯಾಮ್ಗೂ ನೈಸ್ ರೋಡ್ ಕೇಳಿ ನಿಮ್ಗೆ ಹೇಳುವಂತದ್ದು ಯಾರ ಹತ್ರನೋ ಫೋನ್ ಹಾಕ್ಸೋದು ಅಧಿಕಾರಿಗಳನ್ನ ಹಿಂದ್ ಬಿಡುವಂತದ್ದು ನೋಟಿಸ್ ಕೊಡುವಂತದ್ದು ಕೇಸ್ಗಳು ಹಾಕುವಂತದ್ದು ಇದು ನನಗೆ ಹೊಸದಲ್ಲ. ಕೇಳಿ ನಿಮ್ಮನ್ನು ಮಾತ್ರ ನಾನು ನೈಸ್ ರೋಡ್ ಫ್ರೀ ಮಾಡೋದಂತದ್ದು ನಾನು ಬಿಟ್ಬಿಟ್ರೆ ನಿಮ್ಮನ್ನ ನಾಳೆಯಿಂದ ಪ್ರತಿಕ್ಷಣ ನೈಸ್ ರೋಡ್ ಅಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊತಾರೆ. ಪ್ರತಿಯೊಬ್ಬರನ್ನು ಎಚ್ಚರ ಮಾಡುವಂತ ಕೆಲಸ ಮಾಡ್ತೀನಿ. ಪ್ರತಿಯೊಬ್ಬರನ್ನು ಹೈಕೋರ್ಟ್ ಡೈರೆಕ್ಷನ್ ತೋರಿಸಿ ರೋಡ್ ಅನ್ನ ಫ್ರೀ ಮಾಡುವಂತ ಕೆಲಸವನ್ನ ನಾನು ಮಾಡಿ ಪ್ರತಿಯೊಬ್ಬ ಪ್ರಜೆಗೂ ಅರಿವನ್ನ ಕೊಡುವಂತ ಕೆಲಸವನ್ನ ನಾನು ಮಾಡೇ ಮಾಡ್ತೀನಿ. ಈ ನೈಸ್ ರೋಡ್ ಅನ್ನ ಫ್ರೀ ಬಿಡಿಸಕಂತದ್ದು ನಾನು ಈ ಒಂದು ಅಗ್ರಿಮೆಂಟ್ ಅನ್ನು ಯಾಕೆ ಕ್ಯಾನ್ಸಲ್ ಮಾಡ್ಕೋಬಾರ್ದು. ಈ ರೀತಿಯ ದೊಡ್ಡ ಸ್ಕ್ಯಾಮ್ ಅನ್ನ ಮಾಡಿದರೆ ಅಂತಾನೆ ಹೈಕೋರ್ಟ್ ಮಾನ್ಯ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಅನ್ನ ಕೊಟ್ಟ ಮೇಲೆ ನೀವು ಯಾವ ರೀತಿಯಲ್ಲಿ ರಾಜಾರೋಷವಾಗಿ ಟೋಲ್ ಅನ್ನ ಕಲೆಕ್ಷನ್ ಮಾಡೋದಕ್ಕೆ ನೀವು ಬಿಟ್ಟಿದ್ದೀರಾ? ಸ್ನೇಹಿತರೆ ನಮಸ್ಕಾರ. ಆಕ್ಚುಲಿ ಒಂದೆರಡು ದಿನಗಳಿಂದ ಏನು ಟೋಲ್ನ ಕಟ್ಟಬಾರ್ದು ಅಂತ ಒಂದಿಷ್ಟು ಹೈಕೋರ್ಟಲ್ಲಿ ನೋಟಿಸ್ ಇದೆ. ಟೋಲೇ ಅಕ್ರಮ, ನೈಸ್ ರೋಡ್ ಏನಿದೆ ಅದು ಅಕ್ರಮ ಅನ್ನೋದು ಹೋರಾಟವನ್ನು ಪುಟ್ಟೇಗೌಡರು ಮಾಡ್ತಾಯಿದ್ರು. ಸೊ ಇವಾಗ ಸರ್ ಇವತ್ತು ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ. ಸೊ ನಿಮ್ಮನ್ನು ಅರೆಸ್ಟ್ ಮಾಡಿರು ಅಂತ ಕೇಳ್ಪಟ್ಟೆ. ಸೊ ಏನಾಯಿತು ಸರ್, ಏನು ಪ್ರೊಸೀಜರ್ ಅದು? ನೋಡಿ, ಏನು ನೈಸ್ ಕಂಪನಿಯ ಹಗರಣ ಏನಿದೆ, ನಾನು ಜನಸಾಮಾನ್ಯರಿಗೆ ಹೈಕೋರ್ಟ್ ಆದೇಶದ ಸಮೇತ ನಾನು ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದೆ. ಏನು ನೈಸ್ ಕಂಪನಿ ಮತ್ತು ನೈಸ್ ಕಂಪ್ನಿ ಒಡೆತನದ ಅಶೋಕ್ ಕೇಣಿ ಏನಿದ್ದಾರೆ, ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದು, ಹಣ ಬಲ ಅಧಿಕಾರ ಬಲ ಇರೋದ್ರಿಂದ ಸುಮ್ಮನೆ ಯಾವುದೋ ಒಂದು ನೋಡಿ ಇವತ್ತು ನಾವು ಬೆಳಿಗ್ಗೆ ಏನು ನಾವೇನು ಪ್ರತಿಭಟನೆ ನಾವೇನು ಬಂದ್ಬಿಟ್ಟು ಏನೋ ಇದು ಹೆಚ್ಚು ಕಮ್ಮಿ ಮಾಡ್ತಿರ್ಲಿಲ್ಲ. ನಾವು ಹೇಳುವಂಥದ್ದು, ನಾವೊಬ್ಬ ಹೋರಾಟಗಾರನಾಗಿ ವಕೀಲನಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾವೇನು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿರ್ಲಿಲ್ಲ. ಸಾರ್ವಜನಿಕವಾಗಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಬರುವಂಥ ಯಾವುದೇ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಿರ್ಲಿಲ್ಲ. ನಾನು ಕೇಳ್ತಾ ಇರೋದು ಏನಂದರೆ, ಅನಧಿಕೃತವಾಗಿ 23 ವರ್ಷಗಳಿಂದ ನೀವು ಟೋಲನ್ನು ಸಂಗ್ರಹಣೆ ಮಾಡಿಬಿಟ್ಟಿದ್ದೀರಾ. ಅದನ್ನು ಈ ಕೂಡಲೇ ನಿಲ್ಲಿಸಿ. ಯಾಕೆಂದರೆ ಅದು ಫ್ರೇಮ್ ವರ್ಕ್ ಆಫ್ ಅಗ್ರಿಮೆಂಟ್ ಇರೋದು ಬೇರೆ, ಅದನ್ನು ಮುಚ್ಚುಮರೆ ಮಾಡಿ ಯಾವುದೋ MLA MP ಗಳಾಗಿರ್ಬೋದು, ನಮ್ಮ ಮಾನ್ಯ ಸರ್ಕಾರ ಆಗಿರ್ಬೋದು, ಕೆಲವು ಕಿಕ್ ಬ್ಯಾಕ್ ಅಮೌಂಟ್ಗಳನ್ನು ತಗೊಂಡು ಸಾರ್ವಜನಿಕರ ಅಮೌಂಟ್ಗಳನ್ನು ಲೂಟಿ ಮಾಡೋದಕ್ಕೆ ನೀವು ಯಾಕೊಬ್ಬ ಪ್ರಭಾವಿ ವ್ಯಕ್ತಿಗೆ ನೀವು ಅಧಿಕಾರವನ್ನು ಬಿಟ್ಕೊಟ್ಟಿದ್ದೀರಾ? ಇಲ್ಲಿ ನಮ್ಮ ಮನೆಗಳು ನಮ್ಮ ಜಮೀನುಗಳು ಹಾಳಾದರೂ ಪರವಾಗಿಲ್ಲ, ನೀವು ಒಬ್ಬ ಕೇಣಿ ಅಂತ ಲೋಫರ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ಇಲ್ಲಿ ಜನಸಾಮಾನ್ಯರ ಹಕ್ಕು ಮತ್ತು ಕರ್ತವ್ಯಗಳು ಏನಾಗಬೇಕು ನೋಡಿ ಸ್ನೇಹಿತರೆ. ಹೈಕೋರ್ಟು ತುಂಬ ನಿರ್ದಾಕ್ಷಿಣ್ಯವಾಗಿ ನಮ್ಮ ನೈಸ್ ಕಂಪ್ನಿಗೆ ಆರ್ಡರ್ ಮಾಡಿದೆ. ನೀವು ಫ್ರೇಮ್ ವರ್ಕ್ ಅಗ್ರಿಮೆಂಟಲ್ಲಿ ಯಾವುದೇ ಕಂಡೀಷನ್ಗಳನ್ನು ಫಾಲೋ ಮಾಡಿಲ್ಲ. ನೀವು ಹ್ಯೂಜ್ ಟೋಲ್ ಕಲೆಕ್ಷನ್ ಮಾಡಿರೋದೇ ಅತಿಕ್ರಮಣ, ಅದು ಅಪರಾಧ ಅಂತಲೇ ಆಲ್ರೆಡಿ ಹೈಕೋರ್ಟ್ ಡಬಲ್ ಬೆಂಚು ಆರ್ಡರ್ ಕೊಟ್ಟಿದೆ. ನೋಡಿ, ನಾವು ಹೋರಾಟ ಮಾಡೋದಂತಲ್ಲ, ಸಾರ್ವಜನಿಕರು ನೀವು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲೇ ಪ್ರತಿಯೊಂದು ಅನ್ಯಾಯದ ವಿರುದ್ಧ ನಾವು ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ಅದು ಬಿಟ್ಟು ನಾವು ಇವತ್ತು ಬರ್ತೀವಿ ನಾಳೆ ಬರ್ತೀವಿ, ಬಟ್ ಯಾವುದೇ ಆಗಲಿ ಒಂದು ಬದಲಾವಣೆ ತರಬೇಕು ಅಂದರೆ ಜನರು ಸಿಡಿದು ಹೇಳಬೇಕಾಗ್ತದೆ, ಜನರು ಪ್ರಶ್ನೆ ಮಾಡಬೇಕಾಗ್ತದೆ. ಎಲ್ಲಿಯ ತನಕ ಜನಗಳು ಪ್ರಶ್ನೆ ಮಾಡೋದಿಲ್ಲ ಅಲ್ಲಿಯ ತನಕ ಈ ರೀತಿ ಏನು ಅಕ್ರಮವಾಗಿ ಟೋಲ್ ಕಲೆಕ್ಷನ್ ಮಾಡುವಂಥದ್ದು. ಅಲ್ಲಿ ಹೈಕೋರ್ಟ್ ನಿರ್ದಾಕ್ಷಿಣ್ಯವಾಗಿ ಹೇಳಿದೆ, ನೀವು ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಎಲ್ಲ ಏನು ಮಾಡಿಲ್ಲ. ಯಾಕೆ ಈ ಥರ ಏನು ಅದು ಕ್ಲೀನಾಗಿ ಹೇಳಿದೆ, ಮಾನ್ಯ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಟ್ಟಿದೆ. ನೀವು ಯಾಕೆ ನೈಸ್ ಕಂಪನಿಯ ಅಗ್ರಿಮೆಂಟನ್ನು ನೀವು ರಿವ್ಯೂ ಮಾಡಬಾರ್ದು, ಈ ಒಂದು ಅಗ್ರಿಮೆಂಟನ್ನು ಯಾಕೆ ಕ್ಯಾನ್ಸಲ್ ಮಾಡ್ಕೋಬಾರ್ದು? ಈ ರೀತಿಯ ದೊಡ್ಡ ಸ್ಕ್ಯಾಮನ್ನು ಮಾಡಿದ್ದಾರೆ ಅಂತಲೇ ಹೈಕೋರ್ಟು ಮಾನ್ಯ ಸರ್ಕಾರಕ್ಕೆ ಒಂದು ಡೈರೆಕ್ಷನನ್ನು ಕೊಟ್ಟ ಮೇಲೆ ನೀವು ಯಾವ ರೀತಿಯಲ್ಲಿ ರಾಜಾರೋಷವಾಗಿ ಟೋಲನ್ನು ಕಲೆಕ್ಷನ್ ಮಾಡೋದಕ್ಕೆ ನೀವು ಬಿಟ್ಟಿದ್ದೀರಾ? ನಾನು ಮಾನ್ಯ ಸರ್ಕಾರಕ್ಕೆ ಮತ್ತು DK ಶಿವಕುಮಾರ್ ಅವ್ರಿಗೆ ಮನವಿ ಮಾಡ್ತಿರುವಂಥದ್ದು, ಇಂಥ ಅನಧಿಕೃತವಾಗಿ ಟೋಲನ್ನು ಏನು ವಸೂಲಿ ಮಾಡ್ತಿದ್ದಾರೆ ಇದನ್ನ ಈ ಕೂಡಲೇ ನಿಲ್ಲಿಸ್ಬೇಕಷ್ಟೇ. ಇವತ್ತು ನಾಳೆ ಏನಾದ್ರು ನಿಲ್ಲಿಸಲಿಲ್ಲ ಅಂದರೆ ಮಾತ್ರ ಇಡೀ ಕರ್ನಾಟಕದ ಜನತೆ ಸರ್ಕಾರದ ವಿರುದ್ಧ ಆಗಿರ್ಬೋದು, ಇದೇ ನೈಸ್ ರೋಡ್ ಕಂಪನಿಯ ವಿರುದ್ಧ ಆಗಿರ್ಬೋದು, ಯಾವ ರೀತಿ ಜನ ದಂಗೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹೈಕೋರ್ಟ್ ಆರ್ಡರ್ನ ಪಾಲನೆ ಮಾಡಿ ನೈಸ್ ರೋಡನ್ನು ಇವತ್ತೇ ಫ್ರೀ ಮಾಡಿ ಸರ್ಕಾರ ಸುಪರ್ದು ತಗೊಳ್ಬೇಕು ಅನ್ನೋದು ನಾನು ಮನವಿ ಮಾಡ್ತೀನಿ. ಸರ್, ಈಗ ನೀವು ವಕೀಲರಾಗಿ ಹೋರಾಟ ಮಾಡೋವಾಗ ನಿಮ್ಮನ್ನೇ ಅರೆಸ್ಟ್ ಮಾಡ್ತಾರೆ ಅಂತಂದರೆ ಈಗ ನಾರ್ಮಲ್ ವ್ಯಕ್ತಿ ನಾನು ಆಗ್ಬೋದು ಇನ್ನೊಬ್ಬ ಆಗ್ಬೋದು ಯಾರೇ ಆಗಲಿ ನಾನು ಟೋಲ್ ಕಟ್ಟಲ್ಲಪ್ಪ ಟೋಲ್ ಕಟ್ಟಂಗಿಲ್ಲ ಹೈಕೋರ್ಟಲ್ಲಿ ಆದೇಶ ಇದೆ ನಂಗೆ ಕಟ್ಟಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಸಾಮಾನ್ಯ ವ್ಯಕ್ತಿಗಳ ಕತೆ ಏನು? ಸರ್ ನೋಡಿ,
ಯಾವುದೇ ಸರ್ಕಾರಿ ಸ್ವಾಮ್ಯ ಅಂದರೆ ಸರ್ಕಾರಿ ಕೇಂದ್ರೀಕೃತ ಈ ಕೆಲಸಗಳಿರ್ತಾವಲ್ಲ ನೋಡಿ, ಯಾರೋ ಒಬ್ಬ ಸಾರ್ವಜನಿಕ ಬಂದು ಕೂತ್ಕೊಂಡು ಹೋಗ್ತಾನೆ ಅಂತಲೇ ತಿಳ್ಕೊಳ್ಳಿ. ಅದಕ್ಕೆ ಲಾಸ್ ಆಗಿರ್ಬೋದು, ಲಾಭ ಆಗಿರ್ಬೋದು, ಕಟ್ಕೊಡ್ಬೇಕಾಗಿರೋದು ಸರ್ಕಾರದ ಕೆಲಸ. ಆಮೇಲೆ ಜನಗಳು ನೀವು ದಯಮಾಡಿ ನಿಮ್ಮ ತಲೆಗೊಂದು ಸ್ವಲ್ಪ ಹಾಕೊಳ್ಳಿ. ಯಾವುದೇ ಒಂದು ಇದಾರೆ ಸರ್ಕಾರಿ ಸ್ವಾಮ್ಯದಿವೆಲ್ಲ, ಅವರು ಬಂಡವಾಳ ಹಾಕಿರ್ತಾರೋ ಲಾಸ್ ಆಗಿದೆ ಮತ್ತೊಂದು ಮಗದೊಂದು ಅಲ್ಲ. ಜನ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನೀವೇನಾದ್ರು ಟೋಲನ್ನು ಕಟ್ಟದೆ ಹೋದಂಥ ಸಂದರ್ಭದಲ್ಲಿ ಈ ಥರ ನಮಗೆ ಒಂದು ರೋಡನ್ನು ಮಾಡ್ಕೊಂಡಿದ್ದೀನಿ, ಈಗ ನಮಗೆ ಲಾಸ್ ಆಗ್ತಿದೆ, ಸಾರ್ವಜನಿಕರು ನಮಗೆ ಟೋಲನ್ನು ಕಟ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಏನಾಗುತ್ತೆ, ಇದೇ ಈ ನೈಸ್ ಕಂಪ್ನಿ ಹೈಕೋರ್ಟ್ಗೆ ಪಿಟಿಷನ್ಗಳನ್ನು ಹಾಕೊಂಡಾಗ ಸರ್ಕಾರ ಬರೆಸ್ಕೊಳ್ಳುತ್ತೆ ಬಿಡಿ. ಈ 50 ರೂಪಾಯಿ 100 ರೂಪಾಯಿ 200 ರೂಪಾಯಿಗೆಲ್ಲ ಕೇಸ್ ಹಾಕುವಂಥ ಪರಿಸ್ಥಿತಿನೂ ಇಲ್ಲ, ಪರಿಸ್ಥಿತಿ ಸಾರ್ವಜನಿಕರಿಗೆ ಬರೋದು ಇಲ್ಲ. ಅದಕ್ಕೆ ಸಾರ್ವಜನಿಕರ ಮೇಲೆ ಈ ನೈಸ್ ಕಂಪನಿ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಯಾರು ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶನೇ ಇಲ್ಲ. ಸರ್, ಇವಾಗ ಈಗ ಇಷ್ಟು ರೋಡ್ನ ಮಾಡಿದ್ದಾರೆ. ಸೊ ಇಷ್ಟು ರೋಡ್ ಮಾಡೋಕ್ಕೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ, ನನ್ನ ಸ್ವಂತ ದುಡ್ಡನ್ನ ಖರ್ಚು ಮಾಡಿದ್ದೀನಿ, ಸೊ ಹಾಗಾಗಿ ನಾನು ಟೋಲ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರ್, ಅಂದರೆ ಇಡೀ ಕರ್ನಾಟಕದ ಜನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. 1997 2003 ಫ್ರೇಮ್ ವರ್ಕ್ ಆದಮೇಲೆ 20 ವರ್ಷದ ಗಡುವಿಗೆ ಅವಕಾಶ ಕೊಟ್ಟಿರ್ತಾರೆ ಅವರು. 20 ವರ್ಷಕ್ಕೆ 20 ವರ್ಷ 2023 ಹೋಯ್ತು. ಅದರಲ್ಲೂ ಏನಾಗುತ್ತೆ, ಅಗ್ರಿಮೆಂಟಲ್ಲಿ ಕೊಟ್ಟಿರುವಂಥದ್ದು 97ರಲ್ಲಿರುವಂಥದ್ದು CC ರೋಡ್ಗಳನ್ನು ಮಾಡಬೇಕು. ನಾನು 24 ಸಲ RT ಹಾಕಿದ್ದೀನಿ, ಒಂದು ಸಲ FW ಅಗ್ರಿಮೆಂಟನ್ನು ಕೊಟ್ಟಿಲ್ಲ ನಮಗೆ. ಯಾಕೆ ಕೊಡಲ್ಲ ಅಂದರೆ ಮಾಡ್ತಾ ಇರೋದೆಲ್ಲ ಹಗರಣಗಳಲ್ವಾ. ಅಲ್ಲಿ 20 ವರ್ಷದ ಹಿಂದೆನೇ CC ರೋಡ್ ಆಗಬೇಕು, ಟೌನ್ಶಿಪ್ಗಳಾಗಬೇಕು, 111 ಕಿಲೋಮೀಟ್ರ್ ಎಕ್ಸ್ಪ್ರೆಸ್ ವೇ ಮಾಡಬೇಕು, 48 ಕಿಲೋಮೀಟ್ರ್ ರಿಂಗ್ ರೋಡ್ಗಳಾಗಬೇಕು, 10 ಕಿಲೋಮೀಟ್ರ್ ಲಿಂಕ್ ರೋಡ್ಗಳನ್ನು ಕೊಡಬೇಕು ಅಂತಲೇ ಅಗ್ರಿಮೆಂಟಲ್ಲಿರುವಂಥದ್ದು. ಅಗ್ರಿಮೆಂಟನ್ನು ವೈಲೇಷನ್ ಮಾಡಿ ಯಾಕೆ ಇಷ್ಟು ದಿನ ಗೊತ್ತಿರೋರು ಅಥವಾ ಬುದ್ಧಿವಂತರು ಅಧಿಕಾರಿಗಳು ಯಾಕೆ ಸುಮ್ಮನಿದ್ರು ಅಂದರೆ, ಲಾಸ್ಟ್ ಮಂತ್ ತನಕನೂ ಕೂಡ ಹೈಕೋರ್ಟಲ್ಲಿ ಸ್ಟೇ ಇತ್ತು, ಕೇಸ್ಗಳು ನಡೀತಾ ಇತ್ತು, ಅಲ್ಲಿ ಗಂಟ ಜನ ಆಟೋಮೆಟಿಕಲಿ ಸುಮ್ಮನಿದ್ರು. ಈಗ ಹೈಕೋರ್ಟ್ ಆರ್ಡರ್ ಆಗಿದೆ, ಯಾಕೆ ಸುಮ್ಮನಿರೋಣ ನಾವು? ಸರ್, ಈಗ ಅವರು ಏನು ಅಗ್ರಿಮೆಂಟ್ ಇತ್ತು ಅದು ವೈಲೇಷನ್ ಮಾಡಿದ್ರೆ ಏನಾದ್ರು ಪ್ರಶ್ನೆನಾ, ಅವಧಿ ಮುಗಿದಿದೆ ಏನಾದ್ರು ಪ್ರಶ್ನೆನಾ? ಸರ್, ಒಂದು ಬೇಸಿಕ್ಲಿ ಜನ ಅರ್ಥ ಮಾಡ್ಕೋಬೇಕಾಗಿರೋದು, ಈ ಒಂದು ಹಗರಣ ಇದೆಯಲ್ಲ, ಇದು ಬೇಸಿಕ್ಕಿಂದನೇ ನಲ್ ಅಂಡ್ ವೈಡ್. ಇದು ಅಂದರೆ ಮೊದಲ ದಿನದಿಂದನೇ ಪ್ರಾರಂಭ ಮಾಡೋ ಹಾಗಿಲ್ಲ. ಟೋಲನ್ನು ಇಷ್ಟು ದಿನ ಮಾಡಿರೋದು ಅಕ್ರಮ. ಅದರಲ್ಲೂ 20 ವರ್ಷ ಫ್ರೇಮ್ ಆಫ್ ಅಗ್ರಿಮೆಂಟಲ್ಲಿ 20 ವರ್ಷ ಅಂತಿರುತ್ತೆ. 20 ವರ್ಷ ಅಂದ್ರೂ 2023 ಕ್ಲಿಯರ್ ಆಗಬೇಕಿತ್ತು. ಇದು ಆಲ್ರೆಡಿ ಇನ್ನೂ 3 ವರ್ಷ ಆಗಿರೋದು ಎಕ್ಸೆಸ್ ಆಫ್ ಸ್ಕ್ಯಾಮ್. ಇದು ಅಂದ್ರೆ ಅವಧಿನೂ ಮುಗಿದಿದೆ. ಫಸ್ಟ್ ಆಫ್ ಆಲ್ ಏನು ಅಗ್ರಿಮೆಂಟ್ ಆಗಿದೆ ಆ ಅಗ್ರಿಮೆಂಟ್ ಪ್ರಕಾರ ನಡ್ಕೊಂಡಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ. ನೋಡಿ, ಆಮೇಲೆ ನಾನು ಹೇಳುವಂಥದ್ದು ಇದೇ ನೈಸ್ ರೋಡ್ ಅಕ್ಕಪಕ್ಕ ಏನಿದೆ, ಇವಾಗ ಡಾಕ್ಯುಮೆಂಟ್ಸ್ ಎಲ್ಲ ಬರ್ತಾ ಇದೆ. ಅಲ್ಲೇನು ಲೇಔಟಲ್ಲಿ ಜೊತೆಗಿರೋರ್ಗೆ ಯಾರ್ಯಾರಿಗೋ ರಿಜಿಸ್ಟರ್ ಮಾಡಿರೋದು ಮತ್ತೊಂದು ಮಗದೊಂದು ಒಂದೊಂದು ಸ್ಕ್ಯಾಮ್ಗೂ ನೈಸ್ ರೋಡ್ ಕೇಳಿ ನಿಮ್ಗೆ ಹೇಳುವಂಥದ್ದು, ಯಾರ ಹತ್ರನೋ ಫೋನ್ ಹಾಕ್ಸೋದು, ಅಧಿಕಾರಿಗಳನ್ನು ಹಿಂದೆ ಬಿಡುವಂಥದ್ದು, ನೋಟಿಸ್ ಕೊಡುವಂಥದ್ದು, ಕೇಸ್ಗಳು ಹಾಕುವಂಥದ್ದು, ಇದು ನನಗೆ ಹೊಸದಲ್ಲ. ಕೇಳಿ ನಿಮ್ಮನ್ನು ಮಾತ್ರ ನಾನು ನೈಸ್ ರೋಡನ್ನು ಫ್ರೀ ಮಾಡೋ ಗಂಟನ್ನು ನಾನು ಬಿಟ್ಬಿಟ್ರೆ ನಿಮ್ಮನ್ನು ನಾಳೆಯಿಂದ ಪ್ರತಿ ಕ್ಷಣ ನೈಸ್ ರೋಡಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೋತಾರೋ. ಪ್ರತಿಯೊಬ್ಬರನ್ನು ಎಚ್ಚರ ಮಾಡುವಂಥ ಕೆಲಸ ಮಾಡ್ತೀನಿ. ಪ್ರತಿಯೊಬ್ಬರನ್ನು ಹೈಕೋರ್ಟ್ ಡೈರೆಕ್ಷನ್ ತೋರಿಸಿ ರೋಡನ್ನು ಫ್ರೀ ಮಾಡುವಂಥ ಕೆಲಸವನ್ನು ನಾನು ಮಾಡಿ ಪ್ರತಿಯೊಬ್ಬ ಪ್ರಜೆಗೂ ಅರಿವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ. ಈ ನೈಸ್ ರೋಡನ್ನು ಫ್ರೀ ಬಿಡಿಸೋ ಗಂಟನ್ನು ನಾನು ಹೋರಾಟನ ನಿಲ್ಲಿಸಲ್ಲ ಇದನ್ನು. ಓಕೆ ಸರ್. ಸರ್, ಇವಾಗ ಆ್ಯಕ್ಚುಲಿ ಏನು ಹೈಕೋರ್ಟ್ ಆದೇಶ ಇದೆಯೋ ಅದನ್ನು ಎಲ್ಲರೂ ಪಾಲಿಸ್ಬೇಕಾಗಿತ್ತು. ಬಟ್ ಆ ಆದೇಶನ ಪಾಲಿಸಿ ಅಂತ ಕೇಳಿದ್ರೇ ಇದು ಮಾಡ್ತಾರೆ ಅಂತಂದರೆ, ಅಂದರೆ ಈಗ ನಾವೇನು ಆದೇಶದಲ್ಲಿ ಇರೋದಾದ್ರೂ ಏನು ಒಂದು ಬ್ರೀಫಾಗಿ ಹೇಳ್ಬಿಡಿ ಸರ್, ಏನಿದೆ ಸರ್? ಏನು ನಿನ್ನೆ 29ಕ್ಕೆ ಆರ್ಡ್ರ್ ಬಂದಿದೆ ಹೈಕೋರ್ಟಲ್ಲಿ, ಎಲ್ಲ ಲ್ಯಾಂಡ್ ಸ್ಕ್ಯಾಮ್ಸ್. ಅದು ಅಂದರೆ ನೈಸ್ ರೋಡಿನ ಅಕ್ಕಪಕ್ಕ ಜಮೀನು ಒತ್ತುವರಿದಾರರು ಅಂತ ಏನಿದ್ದಾರೆ, ಎಷ್ಟೋ ಒತ್ತುವರಿ ಆಗಿದೆ, 500,000 ಎಕರೆ ಒತ್ತುವರಿಗಳಾಗಿದೆ. ಆಮೇಲೆ 30-40 ಏನು ಒಂದು 23ರಿಂದ 30 ವರ್ಷ ಏನು ನೈಸ್ ರೋಡ್ ಕಂಪ್ನಿಗೆ KDB ಅಕ್ವಿಸೇಷನ್ ಮಾಡಿ ಲ್ಯಾಂಡನ್ನು ನೈಸ್ ಕಂಪ್ನಿಗೆ ಕೊಟ್ಟಿದೆಯಲ್ಲ, ಅವತ್ತಿಂದನೂ 30ರಿಂದ 35% ಜನಗಳಿಗೆ ಇವತ್ತು ಲ್ಯಾಂಡ್ ಲಾರ್ಡ್ಸ್ಗಳಿಗೆ ಕಾಂಪನ್ಸೇಷನ್ ಹೋಗಿಲ್ಲ, ಇವತ್ತಿಗೂ ಹೋಗಿಲ್ಲ. 23 ವರ್ಷದಿಂದ ಜಮೀನು ಕಳ್ಕೊಂಡವರು ಪಾಪ ಕೋರ್ಟ್ ಕಚೇರಿಗೆ AC ಆಫೀಸ್ಗೆ DC ಆಫೀಸ್ಗೆ ಅಲಿತಾವ್ರೆ. 23 ವರ್ಷ ಬೇಕೇನೆ ಕಾಂಪನ್ಸೇಷನ್ ಕೊಡೋದಕ್ಕೆ ಇವ್ರಿಗೆ. 23 ವರ್ಷದಿಂದ ಜಮೀನ ಕಳ್ಕೊಂಡಿರೋದಲ್ಲದೆ ಅವತ್ತು 12 ಲಕ್ಷ 15 ಲಕ್ಷ 20 ಲಕ್ಷ 8 ಲಕ್ಷ ರೂಪಾಯಿ ಜಮೀನು ತೊಗೊಂಡಿದ್ದಾರೆ. ಇವತ್ತು ಅದೇ ಜಮೀನು ನಮ್ಮಲ್ಲಿ 8 ಕೋಟಿ 15 ಕೋಟಿ ಗಂಟ ಹೋಗಿದೆ. ಇದರ ನಷ್ಟ ಪರಿಹಾರ ತುಂಬಿಕೊಡೋದು ಯಾರು? ನೈಸ್ ಕಂಪ್ನಿ ಒಂದು ಬರ್ತಾನೆ, ಅಶೋಕೇಣಿ ಬರ್ತಾನೆ. ಅಲ್ಲಿ ಇವ್ರದ್ದೇನ್ರಿ ಫಾರಿನ್ ಫಂಡ್ಗಳು ಬರ್ತದೆ, ಇಲ್ಲಿ ನಮ್ಮ ಜನಸಾಮಾನ್ಯರ ಜಾಗ ಹೋಯ್ತಲ್ಲ, ಯಾರು ಬರ್ತಾನೆ? ಅಶೋಕೇಣಿ ಬರ್ತಾನೆ, ಅವ್ರ ಅಪ್ಪ ಬರ್ತಾನೆ. ಈಗ ಯಾರು ಜಾಗ ಕಳ್ಕೊಂಡಿರ್ತಾರೋ ಅವರು ಪ್ರಶ್ನೆ ಮಾಡ್ಕೋತಾರೆ. ಇಲ್ಲಿ ಪ್ರಶ್ನೆ ಏನಪ್ಪ ಅಂದ್ರೆ ಜನರ ಪರವಾಗಿ ಪ್ರಶ್ನೆ ಏನಂದ್ರೆ, ಪ್ರತಿಯೊಬ್ರು ಟೋಲ್ ಕಟ್ತಾವ್ರೆ. ಸೊ ಪ್ರತಿಯೊಬ್ರು ಟೋಲ್ ಕಟ್ಟೋದು
ಅಕ್ರಮ ಅಂತ ಈಗ ಆಲ್ರೆಡಿ ಜನರಿಗೆ ಸ್ವಲ್ಪ ಮನಸ್ಸಿಗೆ ಬಂದಿದೆ. ಖಂಡಿತ ಹೌದು. ಸೊ ಈಗ ಸದ್ಯಕ್ಕೆ ಜನಕ್ಕೆ ಏನ್ ಬೇಕಾಗಿದೆ, ಸೊ ಫ್ರೀಯಾಗಿ ಹೋಗ್ಬೇಕಾಗಿದ್ದ ಜಾಗದಲ್ಲಿ ನಾನು ದುಡ್ಡು ಕಟ್ತಾ ಇದ್ದೀನಲ್ಲಪ್ಪ ಅನ್ನೋ ಒಂದು ಆತಂಕ ಇದೆ. ಈಗ ಜನಗಳು ಏನ್ ಮಾಡ್ಬೋದು? ನಾನು ಇಡೀ ಕರ್ನಾಟಕದ ಜನತೆಗೆ ಮಾಹಿತಿ ಕೊಡ್ತಿರುವಂಥದ್ದು, ನಮ್ಮ ನೈಸ್ ರೋಡಲ್ಲಿ ಏನು ಗ್ರಾಹಕರು ನೀವು ಸಂಚಾರ ಮಾಡ್ತಾ ಇದ್ದೀರಾ, ಯಾರು 1 ರೂಪಾಯಿಯಿಂದ ಕಟ್ಟಬೇಡಿ. ನಿಮ್ಮ ಮೇಲೆ ಯಾವ ಪ್ರಕರಣಗೂ ದಾಖಲಾಗೋದಿಲ್ಲ. ನಿಮ್ಮ ಮೇಲೆ ಅಟ್ಲೀಸ್ಟ್ ಪ್ರಕರಣ ದಾಖಲಾಯಿತು ಅಂತ ತಿಳ್ಕೊಳ್ಳಿ. ಕೋರ್ಟು ನಿಮಗೆ ಕೇಳುತ್ತಲ್ಲ, ನಿಮ್ಮದು ಸರ್ಕಾರದಿಂದ ಪರವಾನಗಿ ಪಡೆದ ಪತ್ರ ತಗೊಂಬರಪ್ಪ ಅಂತ ಕೇಳ್ತಾರಲ್ವಾ. ಈಗ ನಾನು ಹೇಳ್ತಾ ಇರೋದು, ಇವ್ರೇನು ಮಾಡ್ತಾರೆ ಗೊತ್ತಾ, ಕಟ್ಟಿಸ್ಕೊಳ್ಳದೆ ಇರೋದಕ್ಕೆ ಅದನ್ನು ಹೈಕೋರ್ಟ್ ಆರ್ಡ್ರ್ ಕೇಳ್ತಾವ್ರಲ್ವಾ, ಕಟ್ಟಿ ಅಂತ ಹೇಳ್ರಿ ಐತೆ ಆರ್ಡ್ರು. ಟೋಲನ್ನು ಕಟ್ಟಿಸ್ಕೊಳ್ಳಿ ಅಂತ ಯಾವ ಸರ್ಕಾರ ಆರ್ಡ್ರ್ ಮಾಡಿದೆ? ನನ್ನ ಕರ್ನಾಟಕ ಸರ್ಕಾರದ ಅಧಿಕೃತ ಆದೇಶ ಬೇಕಲ್ವಾ? ಜನಗಳು ಇದನ್ನು ತಿಳ್ಕೊಬೇಕಲ್ವಾ? 2007-8 ನಲ್ಲನ್ ವೈಟ್ ಮಾಸ್ ಬಿಸಾಕವ್ರೆ. ಇವನು ಯಾರು, ಇವನು ಎಷ್ಟ ಮಾಡ್ಕೊಳ್ಳೋಕ್ಕೆ ಕೇಣಿ ಯಾರು? ಯಾರೋ ಒಬ್ಬ ಮಿನಿಸ್ಟರ್ನ, ಯಾರೋ ಒಬ್ಬ CM ನ ಇಟ್ಕೊಂಡು ಕಿಕ್ ಬ್ಯಾಕ್ ಅಮೌಂಟ್ಗಳನ್ನು ತಗೊಂಡು ನೈಸ್ ಕಂಪ್ನಿನ ಮುಂದುವರ್ಸ್ಕೊಂಡು ಹೋಗ್ತಾವ್ರೆ. ನಾನು ಕೇಳ್ತಾ ಇರೋದು ಒಂದೇ, ಇಡೀ ಕರ್ನಾಟಕ ಜನತೆಗೆ, ಮಾನ್ಯ CM ಸಾಹೇಬ್ರಿಗೆ ನಾನು ಕೇಳ್ತಿರುವಂಥದ್ದು, ನೈಸ್ ರೋಡ್ ಕಂಪ್ನಿನಲ್ಲಿ ಅಧಿಕೃತವಾಗಿ ಹಣವನ್ನು ಕಟ್ಟಿಸ್ಕೋಬೇಕು ಅಂದರೆ ಸರ್ಕಾರದ ಆದೇಶ ಇರಬೇಕಲ್ವಾ? ಸರ್ಕಾರದ ಆದೇಶದ ಹಾಕಿ ಪ್ರಶ್ನೆ ಇದೆ ಅಲ್ವಾ? ಟೋಲನ್ನು ಕಟ್ಟಿಸ್ಕೊಳ್ಳೋದಕ್ಕೆ ಮಾನ್ಯ ಕರ್ನಾಟಕ ಸರ್ಕಾರದ ಆದೇಶ ಆಗ್ಬೇಕಷ್ಟೇ. ಈಗ ಆಗ್ಬೇಕಲ್ವಾ? ಎಲ್ಲಿದೆ ಆರ್ಡ್ರ್ ಅವ್ರ ಹತ್ರ? ಈಗ ಸರ್, ಇವಾಗ ಓಕೆ ಆದೇಶ ಕೇಳಿದ್ರಿ, ಈಗ ನಿಮ್ಮನ್ನ ಅರೆಸ್ಟ್ ಮಾಡಿದಂಥದ್ದು ಯಾಕೆ ಅಂದರೆ ಪ್ರೊಟೆಸ್ಟ್ ಮಾಡೋದು ತಪ್ಪ ಅಥವಾ ಕೇಳೋದು ತಪ್ಪ? ಏನಕ್ಕೆ ಏನು? ಈಗ ನಿಮ್ಮನ್ನೇ ಅರೆಸ್ಟ್ ಮಾಡಿದ್ರು ಅಂದರೆ ಯಾರು ಕೇಳೋದೇ ಬಿಟ್ಬಿಡ್ತಾರೆ. ಈಗ ನಾನು ಕೇಳಬೇಕು ಅಂದ್ಕೊಳ್ಳಿ, ಕಟ್ಟಂಗಿಲ್ವಂತಪ್ಪ, ಕಟ್ಟಬಾರ್ದು ಅಂತ. ಸೊ ಏನಕ್ಕೆ, ಏನು ಮಾಡ್ತೀವಿ ಅಂತ? ಸರ್ ನೋಡಿ, ಯಾವುದೋ ಒಬ್ಬ ಪ್ರಭಾವಿ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ ಅಂದರೆ, ಈ ರಾಜಕಾರಣಿಗಳು ಅವನು ಯಾರೋ ಒಬ್ಬ ಫೋನ್ ಮಾಡ್ತಾನೆ, ಯಾರೋ ಅಧ್ಯಕ್ಷ ಅಂತೆ, ಈ ಅಧ್ಯಕ್ಷರುಗಳಿಗೆ, ಈ ರೌಡಿಗಳಿಗೆ, ಪೊಲೀಸ್ ನೋಟಿಸ್ಗಳಿಗೆ ಹೆದರ್ಕೊಬಿಟ್ರೆ ನಾವು ಹೋರಾಟಗಾರರು ಅಂತ ಅನ್ನಿಸ್ಕೊಳ್ಳಲ್ಲ. ಜನಸಾಮಾನ್ಯರಿಗೆ ಕಾನೂನಿನ ಒಂದು ಸ್ವಲ್ಪ ಕೊರತೆ ಇರುತ್ತೆ, ಕಾನೂನು ಗೊತ್ತಿರಲ್ಲ, ಅವ್ರಿಗೊಂಚೂರು ಮಾಹಿತಿಗಳು ರವಾನೆ ಆಗಿರಲ್ಲ, ಗೊತ್ತಿರಲ್ಲ. ಅದಕ್ಕೆ ಅಂತಲೇ ಭಗವಂತ ಕೆಲವೊಂದು ಹೋರಾಟಗಾರರನ್ನ ಸೃಷ್ಟಿ ಮಾಡಿರ್ತಾರೆ. ನಮ್ಮ ಕೆಲಸ ನಾವು ಮಾಡ್ತೀವಿ. ಬಟ್ ನಾನು ಹೇಳುವಂಥದ್ದು, ಪ್ರತಿಯೊಬ್ಬ ಸಾರ್ವಜನಿಕ, ಪ್ರತಿಯೊಬ್ಬ ಪ್ರಜೆನೂ ಸಹ ತಿಳ್ಕೊಬೇಕಾದಂಥ ಮಾಹಿತಿ ಇದು. ಯಾವುದೇ ಒಂದು ಅನ್ಯಾಯದ ವಿರುದ್ಧ ಒಂದು ವಿಚಾರದಲ್ಲಿ ನಾವು ಸಿಡದೇ ಇದ್ದಾಗಂಥ ಸಂದರ್ಭದಲ್ಲಿ ಇಡೀ ಸರ್ಕಾರದಲ್ಲಿ, ಇಡೀ ಸಮಾಜದಲ್ಲಿ ಏನೇನು ಅನ್ಯಾಯ ಆಗುತ್ತೆ ಎಲ್ಲರ ವಿರುದ್ಧ ನಾವು ಸರಿಪಡಿಸ್ಬೋದು ಅದನ್ನು. ಓಕೆ ಸರ್, ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ಯಾಕೆಂದರೆ ಏನು ಹೋರಾಟ ಮಾಡ್ತಾವ್ರು ಆ ಹೋರಾಟದಲ್ಲಿ ನೀವು ಆದಷ್ಟು ಸ್ಪಷ್ಟನೆ ನೀಡಿ. ಯಾಕೆಂದರೆ ಇದು ಏನಾಗಬೇಕು ಅಂದರೆ, ಈಗ ಟೋಲ್ ಕಟ್ಟಬೇಕಾ ಬೇಡವಾ ಅನ್ನೋದು ಸರ್ಕಾರ ಡಿಸೈಡ್ ಮಾಡಿ ಮಾಹಿತಿ ಕೊಡಿ. ಯಾಕೆಂದರೆ